ಜೊತೆ ಸೇರಿ ತಂದೆ ತಾಯಿ ತಂಗಿಯನ್ನೇ ಕೊಂದ ಮಗಳು. ಪ್ರೀತಿ ಮತ್ತು ಲಿವ್ ಇನ್ ರಿಲೇಶನ್ಶಿಪ್ಗೆ ಪೋಷಕರು ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಮಗಳೇ ತನ್ನ ಪ್ರಿಯಕರನೊಂದಿಗೆ ಸೇರಿ ಹೆತ್ತ ತಂದೆ ತಾಯಿ ಹಾಗೆ ಒಡ ಹುಟ್ಟಿದ ತಂಗಿಯನ್ನೇ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಬೆಂಗಳೂರು ಕೆಆರ್ಪುರದ ಸಿಗ್ಗೆಹಳ್ಳಿಯಲ್ಲಿ ತಡರಾತ್ರಿ ನಡೆದಿದೆ. ಸೋಮಸುಂದರ್ 55 ವರ್ಷ, ಮುತ್ತುಲಕ್ಷ್ಮಿ 48 ವರ್ಷ ಹಾಗೆ ಇವರ ಕಿರಿಯ ಮಗಳು ಸುಪ್ರಿಯಾ 22 ವರ್ಷ ಕೊಲೆಯಾದ ದುರ್ದೈವಿಗಳಾಗಿದ್ದಾರೆ. ಸೋಮಸುಂದರ್ ಅವರ ಹಿರಿಯ ಮಗಳು ಶ್ವೇತಾ ಹಾಗೆ ಆಕೆಯ ಪ್ರಿಯಕರ ಕೆನತ್ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಇನ್ನು ಆರೋಪಿ ಶ್ವೇತಾ ಕೆನತ್ ಎಂಬಾತನ ಜೊತೆ ಮದುವೆ ಆಗದೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರ್ತಾಳೆ. ಮಗಳ ಈ ನಡವಳಿಕೆಗೆ ಪೋಷಕರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಮಗಳಿಗೆ ಬುದ್ಧಿವಾದ ಹೇಳಿ ಮನೆಗೆ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಸೋಮಸುಂದರ್ ಅವರ ಪತ್ನಿ ಮತ್ತು ಕಿರಿಯ ಮಕ್ಕಳೊಂದಿಗೆ ಸೀಗೆಹಳ್ಳಿಯ ಡಾಮಿನಿಕ್ನಾದ ಲೇಔಟ್ ನಲ್ಲಿರುವ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ಗೆ ಬಂದಿರ್ತಾರೆ. ಈ ವೇಳೆ ಪೋಷಕರು ಹಾಗೆ ಶ್ವೇತಾ ಕೆನತ್ ಜೋಡಿ ನಡುವೆ ತೀವ್ರ ಗಲಾಟೆ ನಡೆದಿದೆ. ಗಲಾಟೆ ವಿಕೋಪಕ್ಕೆ ತಿರುಗಿದಾಗ ಪ್ರೇಮಿಗಳಿಬ್ಬರು ಸೇರಿ ತಂದೆ ತಾಯಿ ಹಾಗೆ ತಂಗಿಯ ಮೇಲೆ ಚಾಕುವಿನಿಂದ ಮನಸ್ಸು ಇಚ್ಛೆ ಇರಿದಿದ್ದಾರೆ. ತೀವ್ರವಾಗಿ ಇರಿತಕ್ಕೆ ಒಳಗಾದ ಮುತ್ತುಲಕ್ಷ್ಮಿ ಹಾಗೆ ಸುಪ್ರಿಯಾ ಮನೆಯ ಒಳಗಡೆ ರಕ್ತದ ಮಡುವಿನಲ್ಲಿ ಕುಸಿದು ಬಿದ್ದು ಪ್ರಾಣವನ್ನ ಬಿಟ್ಟಿದ್ದಾರೆ.